ವೆಲ್ಕಮ್ ಬ್ಯಾಕ್ ಟು ಅವರ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪೈ ಚಾನಲ್. ಇವಾಗ ಟೈಮ್ ಬಂದ್ಬಿಟ್ಟು 12:10 ಆಗಿದೆ. ನೋಡಿ, ನಿಮಗೂ ತೋರಿಸ್ತೇನೆ. ನೋಡಿ, ಮಧ್ಯಾಹ್ನ 12:10 ಆಗಿದೆ. ನೋಡಿದಾರ, 12:10 ಆಗಿದೆ. ನಂದು ಇನ್ನೂ ಸಹ ಯಾವ ಕೆಲಸನೂ ಆಗಿಲ್ಲ ಇವತ್ತು. ನಿಜ ಹೇಳ್ಬೇಕಂದ್ರೆ ಪಾತ್ರೆ ತೊಳಿಬೇಕು, ಮನೆ ಗುಡಿಸ್ಬೇಕು, ಅಡುಗೆ ಮಾಡಬೇಕು, ಇನ್ನೂ ಯಾವ ಕೆಲಸನೂ ನಿಜ ಇವತ್ತು ಆಗಿಲ್ಲ. ಯಾಕೆಂದರೆ ನನ್ನ ಮಗಳು ಇವತ್ತು 2 ಡೇಸಿಂದ ಒಂಥರ ಹಠ ಮಾಡ್ತಾನೆ ಇದ್ದಾಳೆ. ಅಂದರೆ ಕೆಳಗಡೆ ಹೋಗಬೇಕು ಅಂತ, ಅವಳು ಬಾಗಿಲ ಹತ್ರ ಹೋಗೋದು, ಕೆಳಗಡೆ ಹೋಗೋಣ ಅಲ್ಲಿಗೆ ಆಟ ಆಡುವ ಅಂತ ಹೇಳ್ತಾನೆ ಇದ್ದಾಳೆ. ಸೊ ಆಗ್ತಾನೆ ಇಲ್ಲ ಸರಿಯಾಗಿ ಕೆಲಸ ಮಾಡಲಿಕ್ಕೆ. ಸೊ ಬೆಳಿಗ್ಗೆ ಇವತ್ತು ನಾನು ನನ್ನ ಹಸ್ಬೆಂಡ್ ಅವಳನ್ನ ಕೆಳಗಡೆ ಕರ್ಕೊಂಡು ಹೋಗಿದ್ವಿ ಸ್ವಲ್ಪ ಆಟ ಆಡಲಿ ಅಂತ. ಅವಳ ಬಾಡಿಗೆ ಆಟ ಆಡ್ತಾಳಲ್ಲ ಅವಳು, ಅದಕ್ಕೋಸ್ಕರ ಅವಳಿಗೂ ಸ್ವಲ್ಪ ಚೇಂಜ್ ಆಗುತ್ತಲ್ಲ. ಸೊ ಅಲ್ಲಿ ಹೋಗಿ ಆಟ ಆಡಿ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಮೇಲೆ ಬಂದಿದ್ವಿ. ಈಗ ಮೇಲೆ ಬಂದು ಅವಳನ್ನು ಹೆಂಗೋ ನಾನು ಮಲಗಿಸಿದ್ದೇನೆ. ಈಗ ಅವಳು ಮಲಗಿದ್ದಾಳೆ. ನನ್ನ ಹಸ್ಬೆಂಡು ಹೇಳಿದ್ದು ಅವಳಿಗೂ ಲೇಟ್ ಆಯಿತು ಅಂತ, ಅಡುಗೆನೂ ಮಾಡ್ಲಿಕ್ಕಾಗಿಲ್ಲ, ಅದಕ್ಕೋಸ್ಕರ ಪರವಾಗಿಲ್ಲ ನಾನು ಹೊರಗಡೆ ಊಟ ಮಾಡ್ತೇನೆ ಹೇಳಿದ್ದಾರೆ. ಸೊ ಬನ್ನಿ, ನನ್ನ ಈ ಥರ ಬ್ಯುಸಿ ಶೆಡ್ಯೂಲ್ ಹೆಂಗಿರುತ್ತೆ ನಿಮಗೂ ತೋರಿಸ್ತೇನೆ, ಬನ್ನಿ ನೋಡಿ. ಫ್ರೆಂಡ್ಸ್, ಮನೆಯೆಲ್ಲ ಹೆಂಗೆ ಚೆಲ್ಲಾಪಿಲ್ಲೆ ಇದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನು. ಈ ಥರ ಇದ್ರೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ ನನಗೆ, ಯಾವಾಗ ಇದನ್ನು ಕ್ಲೀನ್ ಮಾಡೋದು ಅಂತ. ಅವಳು ಮಲಗಿದ ಟೈಮಲ್ಲಿ ಯಾವ್ದು ಕೆಲಸ ಫಸ್ಟ್ ಮಾಡೋದಂತಲೇ ಅರ್ಥ ಆಗಲ್ಲ ಕೆಲವೊಮ್ಮೆ. ಕೆಲವು ದಿನ ಬೇಗ ಆಗಿಬಿಡುತ್ತೆ. ಮಕ್ಕಳಿದ್ದ ಮನೆ ಹಾಗೆ ಅಲ್ಲ, ಏನು ಮಾಡ್ಲಿಕ್ಕೆ. ನೋಡಿ, ಅವಳು ಮಲಗಿದ್ದಾಳೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಂದಿತ್ತು ಗೋಧಿ ಶಾವಿಗೆ ಮಾಡಿದ್ದೆ. ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇಷ್ಟಪಟ್ಟು ತಿಂದ್ರಿ ಇದನ್ನು. ಇವತ್ತು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಇದು ಮಿಕ್ಸ್ ದಾಲ್ ಬರುತ್ತಲ್ಲ, ಅದರ ಸಾರು ಮಾಡ್ತಾ ಇದ್ದೇನೆ. ಫಸ್ಟಿಗೆ ಇದನ್ನು ಚೆನ್ನಾಗಿ ತೊಳ್ಕೊತೇನೆ. ಅದಕ್ಕೆ 2 ಹಸಿಮೆಣಸಿನಕಾಯಿ ಭಾಗ ಮಾಡಿ ಅದಕ್ಕೆ ಹಾಕ್ತೇನೆ. ಇದಕ್ಕೆ ಅರ್ಧ ಚಮಚದಷ್ಟು ಅರಸಿನ ಪುಡಿ, ಹಾಗೂ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಇದಕ್ಕೆ ಬಂದ್ಬಿಟ್ಟು 3 ಸೀಟಿ ಕುದಿಸಿದ್ರೆ ಆಯ್ತು. ಅದು ಆಗುವವರೆಗೆ ನೋಡಿ, ಇಷ್ಟೊಂದು ಪಾತ್ರೆ ಇದೆ. ಸೊ ಅದು ಆಗ್ತಾ ಇರುತ್ತೆ, ವಿಸಿಲ್ ಬರ್ತಾ ಇರುತ್ತೆ. ಅಲ್ಲವೇ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನಾನು ಈ ಥರ ಕೆಲವೊಮ್ಮೆ ಕೆಲಸ ಎಲ್ಲ ಆಗಿಲ್ಲ, ಆವಾಗ ನಾನು ಆಲ್ಮೋಸ್ಟ್ ಈ ಥರ ದಾಲ್ ಇಲ್ಲಾಂದ್ರೆ ಸೊಪ್ಪು ಸಾರು ಏನಾದರೂ ಮಾಡ್ತೀನಿ. ಪಾತ್ರೆ ಎಲ್ಲ ತೊಳೆದಾಯ್ತು, ದಾಲ್ ಆಗ್ತಾ ಬರ್ತಿದೆ. ಆ ಕಡೆ ಸೈಡ್ ಬೈ ಸೈಡ್ ಅನ್ನಕ್ಕೂ ಇಡ್ತೇನೆ. ಈ ಥರ ಆದಾಗ ನನಗೆ ಯಾವ್ದು ಕೆಲಸ ಮಾಡಿ ಯಾವ್ದು ಕೆಲಸ ಬಿಡ್ಲಿ ಅಂತ ಗೊತ್ತಾಗಲ್ಲ. ಬಿಕಾಸ್ ಅಡುಗೆನೂ ಇಂಪಾರ್ಟೆಂಟ್, ಹೊಟ್ಟೆ ಹತ್ತಾ ಇರುತ್ತೆ. ಆ ಕಡೆಯಿಂದ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೋಬೇಕಲ್ಲ. ನಿಮಗೂ ಈ ಥರ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇವಾಗ ದಾಲ್ ಇನ್ನೂ ಆಗಿಲ್ಲ. ಸೊ ಅದೆಲ್ಲ ಅದಕ್ಕೆ ಆನಿಯನ್, ಟೊಮೆಟೊ ಬೇಕು, ಕೊತ್ತಂಬರಿ ಸ್ವಲ್ಪ ಕಟ್ ಮಾಡ್ತೇನೆ. ಸೊ ಇಷ್ಟು ವೆಜ್ಜಸ್ ನಾನು ಕಟ್ ಮಾಡ್ಕೊಂಡಿದ್ದೇನೆ ದಾಲಿಗೋಸ್ಕರ. ಸೊ ಫ್ರೆಂಡ್ಸ್, ಮನೆಯೆಲ್ಲ ಗುಡಿಸಿ ಆಯಿತು. ಆ್ಯಕ್ಚುಲಿ ಇವತ್ತು ಮನೆ ಒರೆಸ್ಬೇಕಿತ್ತು, ಬಟ್ ಆಗಿಲ್ಲ. ನಾಳೆ ಹೆಂಗೋ ಫ್ರೈಡೇ ಎಲ್ಲ, ನಾಳೆನೇ ಒರೆಸ್ಕೊತೇನೆ ಅಂದ್ಕೊಂಡೆ. ಇವತ್ತು ಆ್ಯಕ್ಚುಲಿ ಎದ್ದದ್ದು ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 8:30 ಆಗ್ತಾ ಬಂದಿತ್ತು. ಬಿಕಾಸ್ ನನ್ನ ಮಗಳು ನಿನ್ನೆ ನೈಟ್ ಸರಿಯಾಗಿ ಮಲಗಿದ್ದಿಲ್ಲ, ಲೇಟಾಗಿ ಮಲಗಿದ್ಲು. ಸೊ ಅವಳೇನಾದರೂ ಬೇಗ ಮಲಗಿದ್ರೆ ನಾನು ನೆಕ್ಸ್ಟ್ ಡೇ ಫ್ರೆಶ್ ಆಗಿರ್ತೇನೆ, ಬೇಗ ಎದ್ದೇಳ್ತೇನೆ. ಅವಳೇನಾದ್ರು ಮಲಗುವಾಗ ಲೇಟ್ ಆದರೆ, ಆ ಥರ ಏನಾದರೂ ಆದರೆ ಬೆಳಿಗ್ಗೆ ಬೇಗ ಎಚ್ಚರ ಆಗಲ್ಲ. ಸೊ ಹೇಳುವಾಗ ಲೇಟ್ ಆಗುತ್ತೆ. ಚಿಕ್ಕ ಮಗು ಇದ್ದಾಗ ಹಾಗೆ ಅಲ್ಲ, ನಿದ್ದೆ ತುಂಬಾ ಇಂಪಾರ್ಟೆಂಟ್ ಯಾರಿಗಾದರೂ. ಸೊ ನಾನು ನಿದ್ದೆ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಲ್ಲ. ಸ್ವಲ್ಪ ಮಲಗುವಾಗ ನೈಟ್ ಏನಾದ್ರು ಲೇಟ್ ಆದರೆ ಬೆಳಿಗ್ಗೆ ಸ್ವಲ್ಪ ಲೇಟ್ ಮಾಡಿ ಹೇಳ್ತೇನೆ. ಬಿಕಾಸ್ ಬೆಳಿಗ್ಗೆ ಎದ್ದ ಮೇಲಂತೂ ಮತ್ತೆ ರೆಸ್ಟ್ ಮಾಡ್ಲಿಕ್ಕಂತೂ ಸಿಗಲ್ಲ, ಮಗು ಇರೋದ್ರಿಂದ ಕಷ್ಟ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ನಿಮಗೂ ತೋರಿಸ್ತೇನೆ ಮನೆಯೆಲ್ಲ ಹೆಂಗೆ ನೀಟಾಗಿ ಇಟ್ಕೊಂಡಿದ್ದೇನೆ ಇವಾಗ ಗುಡಿಸಿ ಅಂತ. ನೋಡಿ ಫ್ರೆಂಡ್ಸ್, ಮನೆಯೆಲ್ಲ ನೀಟಾಗಿ ಗುಡಿಸಿ ಇಟ್ಟಿದ್ದೇನೆ. ಇವಾಗ ನನಗೂ ಒಂಥರ ಸಮಾಧಾನ ಆಗುತ್ತೆ ನೋಡಲಿಕ್ಕೆ ಮನೆಯನ್ನು ಈ ಥರ ಇದ್ದರೆ.
ಇಲ್ಲಾಂದರೆ ಎಲ್ಲೆಲ್ಲಿ ಸಮಾನ ಬಿದ್ದಿದ್ರೆ ಒಂಥರ ಫುಲ್ ಟೆನ್ಷನ್ ಆಗಿಬಿಡುತ್ತೆ, ಒಂಥರ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಈ ಥರ ಇದ್ದರು. ನಿಮಗೂ ಹಾಗೇನಾ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ಸೊ ಈಗ ನಾನು ಸ್ನಾನ ಮಾಡಿ ದೇವರ ಪೂಜೆ ಎಲ್ಲ ಮಾಡಿ ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಸೊ ಫ್ರೆಶನ್ ಅಪ್ ಆದಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಫ್ರೆಶನ್ ಅಪ್ ಆಗಿ ಬಂದ್ಬಿಟ್ಟು ದೇವರಿಗೆ ಹೂವೆಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು. ಇವಾಗ ದಾಳಿಗೆ ಒಗ್ಗರಣೆ ಕೊಡೋಣ ಬನ್ನಿ. ನೋಡಿ, ದೇವರಿಗೆಲ್ಲ ದೀಪ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟ ಮೇಲೆ ಒಂಥರ ಫುಲ್ ಖುಷಿ ಅನಿಸುತ್ತಲ್ಲ ಮನಸ್ಸಿಗೆ, ಒಂಥರ ಪಾಸಿಟಿವ್ ವೈಬ್ಸ್ ಫೀಲ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ಅಡುಗೆ ಮಾಡ್ಲಿಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಸೊ ಅವಳು ಮೂಡ್ ಸ್ವಲ್ಪ ಸರಿ ಮಾಡಿಕೊಂಡು ಇವಾಗ ನಾನು ಅದು ದಾಲಿಗೆ ಒಗ್ಗರಣೆ ಹಾಕ್ತೇನೆ, ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ತೊಗರಿಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದೊಂಥರ ಎಲ್ಲ ತೊಗರಿಬೇಳೆ ಮಿಕ್ಸ್, ಬ್ಲ್ಯಾಕ್ ಕಲರ್ ಮತ್ತೆ ಅದು ಆರೆಂಜ್ ಮಸೂರಿ ದಾಳೆಲ್ಲ ಬರುತ್ತೆ, ತೊಗರಿಬೇಳೆ ಎಲ್ಲ ಮಿಕ್ಸ್ ದಾಳಿದು. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿ ಬಂದಿದೆ ಅಂತ. ಇದಕ್ಕೆ ನಾವೀಗ ಒಗ್ಗರಣೆ ಕೊಡೋಣ. ಒಗ್ಗರಣೆ ಮಾಡಲಿಕ್ಕೆ ಮೊದಲಿಗೆ ನಾನು ಇಲ್ಲೊಂದು ಕಡಾಯಿಯನ್ನು ತಗೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ಎಣ್ಣೆ ಕಾದ ಬಳಿಕ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ. ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಬಿಡಿ. ನಂತರ ಅದಕ್ಕೆ ಕಟ್ ಮಾಡಿರುವ ಬೆಳ್ಳುಳ್ಳಿಯನ್ನು ಹಾಕಿ, ನಾನು ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗಿಲ್ಲ ಅದನ್ನು. ಸೊ ಬೆಳ್ಳುಳ್ಳಿ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿರುವ ಆನಿಯನನ್ನು ಹಾಕಿ ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರುಳ್ಳಿ ಬೇಗ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನನ್ನ ಮಗಳು ಎದ್ದಿದ್ಲಲ್ಲ, ಸೊ ಅವಳು ಟ್ರೈಪಾಡನ್ನು ಸ್ವಲ್ಪ ಶೇಕ್ ಮಾಡ್ತಿದ್ಲು. ಸೊ ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರುಳ್ಳಿಯನ್ನು. ನಂತರ ಅದಕ್ಕೆ ಕಟ್ ಮಾಡಿರುವ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕುವ. ನಾನು ದಾಲ್ ಬಾಯ್ಲ್ ಮಾಡುವಾಗ 2 ಗ್ರೀನ್ ಚಿಲ್ಲಿ ಹಾಕಿದ್ದು, ನಿಮಗೆ ಬೇಕಾದ ಜಾಸ್ತಿ ಹಸಿಮೆಣಸಿನಕಾಯಿಯನ್ನು ಹಾಕ್ಕೋಬಹುದು. ಮಸಾಲೆ ಬಂದ್ಬಿಟ್ಟು ಅರ್ಧ ಚಮಚದಷ್ಟು ಅರಸಿನ ಪುಡಿ, ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಗೂ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಗ್ಯಾಸನ್ನು ಸಿಮ್ಮಲ್ಲಿ ಇಡಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ಮೇಲೆ ಅದಕ್ಕೆ ಬಾಯ್ಲ್ ಮಾಡಿರುವ ದಾಳನ್ನು ಹಾಕಿ
ಇವಾಗ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇದು ದಾಲ್ ಬಂದ್ಬಿಟ್ಟು ಅಷ್ಟೊಂದು ಟೇಸ್ಟ್ ಆಗಿರಲ್ಲ ನಿಜವಾಗ್ಲಿ. ಆದರೆ ನಾವು ಈ ಥರ ಒಗ್ಗರಣೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇದು ಹೆಲ್ತ್ ವೈಸ್ ಅಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಅದಕ್ಕೋಸ್ಕರ. ಲಾಸ್ಟ್ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ದೊಡ್ಡ ಉರಿಯಲ್ಲಿ ಒಳ್ಳೆ ಕುದಿ ಬರಬೇಕು ಇದಕ್ಕೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ, ದಯವಿಟ್ಟು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ವಿಡಿಯೋಸ್, ಒಳ್ಳೆ ಕಂಟೆಂಟನ್ನು ಕೊಡೋಣ. ನೋಡಿ, ಈಗ ಒಳ್ಳೆ ಕುದಿ ಬಂದಿದೆ. ಇದು ಇವಾಗ ರೆಡಿ ಆಗಿದೆ. ಇದರ ಜೊತೆಗೆ ಏನಿದೆ ಗೊತ್ತುಂಟಾ? ಹಪ್ಪಳ, ವೈಟ್ ಮತ್ತು ರೆಡ್. ಅಂದರೆ ವೈಟ್ ಅಂದರೆ ಉದ್ದಿನದ ಹಪ್ಪಳ, ರೆಡ್ ಬಂದ್ಬಿಟ್ಟು ಕೆಂಪು ಮೆಣಸಿದೆಯಲ್ಲ ಅದರದ್ದು. ಇದನ್ನು ನೀವು ಡೀಪ್ ಫ್ರೈ ಸಹ ಮಾಡ್ಬೋದು, ಡೀಪ್ ಫ್ರೈನೂ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡಿದೆ, ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹಪ್ಪಳ ಈ ಥರ ಫ್ರೈ ಮಾಡಿದ ಮೇಲೆ ಅದರ ಮೇಲೆ ತೆಂಗಿನೆಣ್ಣೆ ಹಚ್ಚಬೇಕು. ಅದು ಒಳ್ಳೆ ಒಂಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಸೊ ನೋಡಿ ಫ್ರೆಂಡ್ಸ್, ನಂದು ಸಿಂಪಲ್ ಊಟ ರೆಡಿ ಆಗಿದೆ. ಸಿಂಪಲ್ ಇಲ್ಲ, ಈಗ ತುಂಬಾ ಆಗಿಬಿಟ್ಟಿದೆ ಐಟಮ್ಸ್. ಅನ್ನ ಮತ್ತು ನಾನು ಮಾಡಿರೋ ದಾಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಬಂದುಬಿಟ್ಟು ನಿನ್ನೆದು ಬೆಂಡೆಕಾಯಿ ಪಲ್ಯ, ಚೆನ್ನಾಗಿ ಬಂದಿತ್ತು ಸೂಪರಾಗಿ ಇದು. ಮತ್ತು ಇದು ಬಂದುಬಿಟ್ಟು ಟೊಮೆಟೊ ಪಿಕ್ಕಲ್, ನೋಡಿ ಸಖತ್ತಾಗಿರುತ್ತೆ. ಇದು ಬಂದುಬಿಟ್ಟು ಅಮ್ಮ ಮಾಡಿರುವ ಬೆಳ್ಳುಳ್ಳಿ ಡ್ರೈ ಚಟ್ನಿ, ಮೊನ್ನೆ ಊರಿಗೆ ಹೋಗಾಗ ಅಮ್ಮ ಕೊಟ್ಟಿದ್ರು. ಮತ್ತು ಇದು ನೋಡಿ ಹಪ್ಪಳ, ಫ್ರೈ ಮಾಡಿರೋ ಹಪ್ಪಳ, ಡೀಪ್ ಫ್ರೈ ಅಲ್ಲ, ಗ್ಯಾಸಲ್ಲಿ ಕಾಯಿಸಿದ್ದು ನೋಡಿದ್ರಲ್ಲ ನೀವು ಅದು. ಮತ್ತು ಸ್ವಲ್ಪ ಮಜ್ಜಿಗೆ, ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ ಬೆಳ್ಳುಳ್ಳಿದು. ಸೊ ಇಷ್ಟೇ, ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೂ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್, ಸಿ ಯು.